ಡಿವೈನ್ ಸಿರೀಸ್ ಡೇ 3ಗೆ ಸ್ವಾಗತದಿಂದ ಹೊರಟು ಬಂದಿದ್ದೆ ಪುಟ್ಪರ್ತಿಗೆ. ಅಲ್ಲಿ ನಾವು ಸತ್ಯಸಾಯಿ ಪ್ರಶಾಂತಿ ನಿಲಯ ಅಂತ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಇಳ್ಕೊಂಡು ಶೇರಿಂಗ್ ಆಟೋದಲ್ಲಿ ಹೊರಟ್ವಿ ಆಶ್ರಮದ ಕಡೆಗೆ. ನಾವು ಮಧ್ಯಾಹ್ನ ಬೇಗ ಊಟ ಮಾಡಿದ್ರಿಂದ ಸಂಜೆ ಹೊಟ್ಟೆ ಹಸಿತಿತ್ತು ಅಂತ ನಾವು ಅಲ್ಲೇ ಪಪ್ಸ್ ತೊಗೊಂಡ್ವಿ. ಹಾಗೆ ತಿಂದು ಒಂದ್ಸಲ ಅಲ್ಲೆಲ್ಲ ಸಿಟಿಯೆಲ್ಲ ಓಡಾಡಿಕೊಂಡು ಅಲ್ಲಿ ಏನೇನಿದೆ, ಏನೇನು ನೋಡುವಂಥದ್ದಿದೆ ಅಂತೆಲ್ಲ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಮಗೆ ಸತ್ಯಸಾಯಿ ಬಾಬಾ ಅವರ ಒಂದು ಅಪ್ಪ ಅಮ್ಮನ ಒಂದು ಸಮಾಧಿಯಲ್ಲಿ ಕಾಣಿಸ್ತು. ಅಲ್ಲಿ ಹೋಗಿ ನೋಡಿಕೊಂಡು ಹಾಗೆ ಅಲ್ಲಿ ದತ್ತ ಮಂದಿರ ಇದೆ, ಹಾಗಾಗಿ ನಾವು ಅಲ್ಲಿ ಹೊರಟ್ವಿ. ಇದೆಲ್ಲ ನಾವು ಸಂಜೆ ಹೋದ ತಕ್ಷಣ ಹೋಗಿ ನೋಡಿದಂಥ ಪ್ಲೇಸ್ಗಳು. ಅಲ್ಲಿ ಕೃಷ್ಣನ ಮಂದಿರ ಕೂಡ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ಕೃಷ್ಣ. ಅದಕ್ಕೆ ಒಂದು ಸಣ್ಣ ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲಿ ಕರೆಂಟ್ ಇರಲಿಲ್ಲ, ಸಾರಿ. ಹಾಗೆ ಅಲ್ಲಿಂದ ನಾವು ದತ್ತ ಮಂದಿರದ ಕಡೆ ಹೊರಟ್ವಿ. ನಾನು ಹೇಳಿದ್ನಲ್ಲ ಅಲ್ಲಿ ಕರೆಂಟ್ ಇರಲಿಲ್ಲ, ಸೊ ನಾನು ಫ್ಲ್ಯಾಶ್ ಲೈಟಲ್ಲಿ ನಿಮಗೆ ಆದಷ್ಟು ತೋರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲಿ ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ರು, ಪೂರ್ತಿ ರೋಡ್ ತುಂಬ ರಂಗೋಲಿ ಇತ್ತು. ಅಲ್ಲಿಂದ ನಾವು ದತ್ತ ಮಂದಿರಕ್ಕೆ ಬಂದು ಅಲ್ಲಿ ದತ್ತ ಮಂದಿರದಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ಕ್ಲೋಸ್ ಆಗಿತ್ತು. ಟೈಮಿಂಗ್ಸ್ ಬಗ್ಗೆ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ದತ್ತ ಮಂದಿರ ಒಂದು ನಾವು ನೋಡಿಕೊಂಡು ಹಾಗೆ ಊಟದ ಕಡೆ ಹೊರಟ್ವಿ. ಇದು ಆ್ಯಕ್ಚುಲಿ ಆಶ್ರಮದ ಒಳಗಡೆ. ಇಲ್ಲಿ ಆಶ್ರಮದ ಒಳಗಡೆ ನಿಮಗೆ ಯಾವುದೇ ರೀತಿ ಫೋಟೋ ವಿಡಿಯೋ ಏನೂ ಅವೈಲೇಬಲ್ ಇಲ್ಲ, ಅಲೋ ಮಾಡಲ್ಲ ಕೂಡ, ಫುಲ್ಲಿ ಪ್ರೊಹಿಬಿಟೆಡ್ ಇದೆ. ನಾನಾದರೂ ನನ್ನ ಹತ್ರ ಆಗುವಷ್ಟು ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಇದು ನಾನು ಬೆಳಗ್ಗೆ ನನ್ನ ರೂಮಿಂದ ನಾನು ಕ್ಯಾಪ್ಚರ್ ಮಾಡಿರೋದು ಇವೆಲ್ಲ. ನೆಕ್ಸ್ಟು ನಾವು ಆಶ್ರಮದ ಒಳಗಡೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ದರ್ಶನನ ಅಲ್ಲಿಂದ ನಾವು ಮ್ಯೂಸಿಯಂ ಕಡೆ ಹೊರಟ್ವಿ. ನಾನು ಹೇಳಿದ್ನಲ್ಲ ಅಲ್ಲಿ ಮೊಬೈಲ್ ಪೂರ್ತಿ ಪ್ರೊಹಿಬಿಟೆಡ್ ಇದೆ. ಯಾವುದೇ ಕಾರಣಕ್ಕೂ ನೀವು ಮೊಬೈಲನ್ನು ತೊಗೊಂಡು ಹೋಗದೆ ರೂಮಲ್ಲಿ ಇಟ್ಟೋದ್ರೂ ಏನೂ ಬೇಜಾರಿಲ್ಲ, ಅಷ್ಟು ಪ್ರೊಹಿಬಿಟೆಡ್ ಇದೆ. ಯಾಕಂದರೆ ಮೊಬೈಲ್ ಸೈಲೆಂಟಲ್ಲಿ ಇಡಬೇಕು. ಇಲ್ಲಿ ನಾವು ಮ್ಯೂಸಿಯಮಿಗೆ ಬಂದರೆ ಮ್ಯೂಸಿಯಂ ಒಳಗಡೆ ನಮಗೆ ನಿಜ ಹೇಳುತ್ತೀನಿ, ಇಲ್ಲೂ ಕೂಡ ಹೊರಗಡೆಯಿಂದ ಇಷ್ಟು ಮಾತ್ರ ಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ನೀವು ಅದ್ರ ಮುಂದ್ಗಡೆ ಗೇಟಿಂದ ಒಳಗೆ ಹೋದರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಮ್ಯೂಸಿಯಂ ಒಳಗಡೆ ಕೂಡ ಪೂರ್ತಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿನೇ ಅವ್ರು ಒಳಗಡೆ ಕಳಿಸೋದು. ಅಲ್ಲಿ ನೀವು ಏನಕ್ಕೂ ಆಪ್ಷನ್ಸು ಇಲ್ಲ, ಅವೈಲಬಿಲಿಟಿನೂ ಇಲ್ಲ. ಹಾಗಾಗಿ ನಾನು ಹೊರಗಡೆಯಿಂದ ಎಷ್ಟು ಕ್ಯಾಪ್ಚರ್ ಮಾಡಲಿಕ್ಕಾಗತ್ತೋ ಅಷ್ಟು ಕ್ಯಾಪ್ಚರನ್ನು ಮಾಡಿ ತೋರಿಸ್ತಿದ್ದೀನಿ. ಇದು ಆ್ಯಕ್ಚುಲಿ ಮ್ಯೂಸಿಯಮ್ಮು ತುಂಬ ಚೆನ್ನಾಗಿದೆ ಬಿಲ್ಡಿಂಗು. ನಂಗೆ ತುಂಬ ಇಷ್ಟ ಆಯಿತು, ಅವ್ರು ಕಟ್ಟಿದ ರೀತಿ ನಂಗೆ ತುಂಬ ಇಷ್ಟ ಆಯಿತು. ನಿಜ ಹೇಳಬೇಕು ಅಂದರೆ ಅಲ್ಲಿ ಆಶ್ರಮದಿಂದ ಜಸ್ಟ್ 10 ಮಿನಿಟ್ಸ್ ಮಾತ್ರ ವಾಕೇಬಲ್ ಇದೆ. ದಯವಿಟ್ಟು ಅಲ್ಲಿ ಯಾರು ಪ್ಲ್ಯಾನ್ ಮಾಡ್ತೀರಾ ಅಂದರೆ ಅಲ್ಲಿ ಆಶ್ರಮದ ಹತ್ರ ಇರೋ ಆಟೋಗಳಿಗೆ ಮಾತ್ರ ಯಾರು ಕೇಳಬೇಡಿ, ಯಾಕಂದರೆ ಅವರು ಸಿಕ್ಕಾಪಟ್ಟೆ ಚಾರ್ಜಸನ್ನು ಕೇಳ್ತಾರೆ. ತುಂಬ ಅಂದರೆ ತುಂಬ ಹತ್ರ ಇದೆ. ಅಲ್ಲಿ ಆಶ್ರಮದಿಂದನೇ ಮ್ಯೂಸಿಯಮಿಗೆ ಬರಲಿಕ್ಕೆ ಅಂದರೆ ಶಾರ್ಟ್ಕಟ್ ಇದೆ, ಬಟ್ ಅದನ್ನು ಹೋಗೋಕ್ಕೆ ಬಿಡಲ್ಲ ಅಲ್ಲಿ. ಇವಾಗೇನು ತೋರಿಸ್ತಿದ್ದೀನಲ್ಲ ಇದು ಸೀದಾ ಆಶ್ರಮದ ಕಡೆನೇ ಹೋಗುತ್ತೆ, ಇದು ಆಶ್ರಮಕ್ಕೆ ಹೋಗಿ ತಲುಪುತ್ತೆ. ಇದನ್ನು ನಮಗೆ ಆಶ್ರಮದಿಂದ ಒಳಗೆ ಹೋಗೋಕ್ಕೆ ಬಿಡಲ್ಲ. ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇವಾಗ ನಾನು ಓವರಾಲ್ ಪುಟ್ಪರ್ತಿದ ಬಗ್ಗೆ ಹೇಳ್ತೀನಿ. ಹೊರಗಡೆ ನಿಮಗೆ ಊಟ ತಿಂಡಿ ಎಲ್ಲದೂ ಸಿಗುತ್ತೆ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ತುಂಬ ರೇಟ್ ಇರುತ್ತೆ. ಅದೇ ನೀವು ಪುಟ್ಪರ್ತಿ ಆಶ್ರಮದ ಒಳಗಡೆ ಊಟ ಮಾಡ್ತೀರಾ, ತಿಂಡಿ ಮಾಡ್ತೀರಾ ಅಂದರೆ ನಿಮ್ಗೆ 15 ರೂಪಾಯಿಗೆ ಅವೈಲೇಬಲ್ ಇದೆ. ಅಲ್ಲಿ ಜೆಂಟ್ಸಿಗೆ ಬೇರೆ ಕ್ಯಾಂಟೀನು, ಲೇಡೀಸಿಗೆ ಬೇರೆ ಕ್ಯಾಂಟೀನ್ ಅಂತ ಇದೆ. ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ವೆಸ್ಟ್ ಇಂಡಿಯನ್ನು ಎಲ್ಲ ರೀತಿಯ ಫುಡ್ಗಳು ಅಲ್ಲಿ ಸಿಗುತ್ತೆ. ಬಟ್ ಟೈಮಿಂಗ್ಸ್ ಮಾತ್ರ ತುಂಬ ಅರ್ಲಿ ಇದೆ. ಅಲ್ಲಿ ನಿಮಗೆ 8:15ಗೆ ಊಟ ರಾತ್ರಿ ಕ್ಲೋಸ್ ಆಗಿಬಿಡುತ್ತೆ. 9 ಗಂಟೆ ಒಳಗೆ ಇಡೀ ಸಿಟಿಯಲ್ಲಿ ಕ್ಲೋಸ್ ಆಗುತ್ತೆ. ಟೆಂಪಲಿಂದ ಹಿಡಿದು ಎಲ್ಲದೂ ಕ್ಲೋಸ್ ಆಗಿಬಿಡುತ್ತೆ, ಏನೂ ಕೂಡ ನಿಮ್ಗೆ ಅಲ್ಲಿ ಸಿಗಲ್ಲ. ಮಾರ್ನಿಂಗ್ ತಿಂಡಿನೂ ಅಷ್ಟೇ 6:30ಇಂದ 8:30 ತನಕ ಮಾತ್ರ ತಿಂಡಿ ಸಿಗುತ್ತೆ. ಮಧ್ಯಾಹ್ನ ಊಟ 11 ಗಂಟೆಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. 11 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಮಾತ್ರ ಮಧ್ಯಾಹ್ನದ ಊಟ ಸಿಗುತ್ತೆ. ಮತ್ತು ಇಲ್ಲಿ ಲೇಡೀಸಿಗೆ ವೇಲು ಅಂದರೆ ದುಪ್ಪಟ್ಟ ಕಂಪಲ್ಸರಿ. ಫಸ್ಟ್ ಟೈಮ್ ಹೋಗೋರು ಸ್ವಲ್ಪ ಪ್ರಾಪರ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೊರಡಿ. ಅಷ್ಟು ಹೇಳ್ತಾ
ನನ್ನ ಡಿವೈನ್ ಸೀರೀಸನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾಕೆ ಲೇಟ್ ಆಯಿತು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಹಬ್ಬದ ಗಡಿಬಿಡಿಲಿ ನನಗೆ ವಾಯ್ಸ್ ಓವರ್ ಕೊಡಲಿಕ್ಕಾಗಿರಲಿಲ್ಲ. ಸೊ ಸಾರಿ. ಟೇಕ್ ಕೇರ್. ಬಾಯ್.